ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಸಿಂಹ ಪ್ರವೇಶದ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಗಸ್ಟ್ 22ರಂದು ಅಲ್ಲಿ ಬುಧನ ರಾಶಿ ಪರಿವರ್ತನೆ ಆಗಲಿದೆ. ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗೂ ಬುಧನು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರುವಂಥ ಸಿಂಹದ ಗೋಚಾರ ನಡೆಯುತ್ತೆ. ಕ್ಷಿಪ್ರವಾಗಿ ತನ್ನ ರಾಶಿ ಪಥವನ್ನು ಬದಲಿಸುವಂಥ ಮೊದಲನೆಯ ಗ್ರಹವೇ ಬುಧ ಗ್ರಹ ಆಗಿರುತ್ತೆ. ಚಂದ್ರನ ಒಂದು ಚಲನೆ 2 ದಿನಕ್ಕೂ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ಇತರ ಗ್ರಹಗಳನ್ನು ಗಮನಿಸಿದಾಗ ಅಲ್ಲಿ ಬುಧನ ಚಲನೆ ಬಹಳ ಕ್ಷಿಪ್ರವಾಗಿ, ಅದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಅದಕ್ಕೆ ಮರ್ಕ್ಯುರಿ ಅಂತ ಹೆಸರಿದ್ದಾರೆ. ಮರ್ಕ್ಯುರಿ ಅಂದರೆ ಪಾದರಸದಂತೆ, ಅಂದರೆ ವೇಗವಾಗಿ ಕ್ರಮಿಸುವಂಥ ಒಂದು ವಿಚಾರ ಅಂತ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಬುಧನ ಒಂದು ಗೋಚಾರ 22ನೇ ತಾರೀಕು ಆಗಸ್ಟ್ ಅಂದು ಜರುಗುತ್ತೆ. ಮುಂದೆ 16 ದಿನಗಳು ಅಲ್ಲಿ ಸಿಂಹರಾಶಿಯಲ್ಲಿ ಇರ್ತಾನೆ. ಅಲ್ಲಿ ಈ ಬಾರಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ. ಬುಧನು ಅಲ್ಲಿ ಬಂದಾಗ ಈಗಾಗಲೇ ಅಲ್ಲಿ ಸೂರ್ಯದೇವರು ಅಲ್ಲಿ ಸಿಂಹರಾಶಿಯಲ್ಲಿ ಇರ್ತಾರೆ. ತಮ್ಮ ಸ್ವಕ್ಷೇತ್ರ, ಸೂರ್ಯದೇವರ ಸ್ವಕ್ಷೇತ್ರ ಅದು ಸಿಂಹರಾಶಿಯಾಗಿರುತ್ತೆ. ಬುಧನಿಗೂ ಸೂರ್ಯದೇವರಿಗೂ ಅತ್ಯಂತವಾದ ಒಂದು ಆಪ್ತ ಮೈತ್ರಿ ಅಥವಾ ಮಿತ್ರತ್ವ, ಗ್ರಹದಲ್ಲಿ ಮೈತ್ರಿತ್ವ ಇರೋದ ಕಾರಣ ಈ ಬುಧಾದಿತ್ಯ ಯೋಗವು ಸರ್ವಶ್ರೇಷ್ಠ ಯೋಗ ಎನಿಸಿದೆ. ಈ ಬುಧಾದಿತ್ಯ ಯೋಗದಲ್ಲಿ ಜನಿಸಿದವರಿಗೂ ಸಹ ಉತ್ತಮ ಫಲ, ಜೊತೆಗೆ ಬುಧಾದಿತ್ಯ ಗೋಚಾರದಲ್ಲಿ ಬಂದಾಗಲೂ ಉತ್ತಮ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಈ ಬುಧಾದಿತ್ಯ ಯೋಗ ವಿಶೇಷವಾಗಿ ರಾಜಕೀಯವಾದ ಸ್ಥಿರತೆಗೆ, ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳ ಒಂದು ಉತ್ತಮವಾದ ನಡವಳಿಕೆಗೆ, ಕೃಷಿ ಚಟುವಟಿಕೆಗಳಿಗೆ, ಮಳೆ ಬೆಳೆಗಳಿಗೆ ಹಾಗೂ ಸಮೃದ್ಧಿ ಮತ್ತು ಶಾಂತಿಗೆ ಒಂದು ಹೆಸರಾದಂಥ ಒಂದು ಯೋಗ ಇದು. ಹಾಗಾಗಿ ಈ ಬುಧಾದಿತ್ಯ ಯೋಗದ ಕಾಲದಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಅನೇಕ ರೀತಿಯ ಸುಖ, ಶಾಂತಿ, ಸಮೃದ್ಧಿಯ ಸುದ್ದಿಗಳು ಬರ್ಬೋದು. ಮಳೆ ಬೆಳೆಗಳು ಚೆನ್ನಾಗಿರುವಂಥ ಒಂದು ಹಿತಕರ ವಾತಾವರಣ ರೈತಾಪಿ ವರ್ಗಕ್ಕೂ, ಆಡಳಿತ ಮಾಡುವಂಥ ರಾಜಕೀಯದ ವರ್ಗಕ್ಕೂ, ಜೊತೆಗೆ ವ್ಯಾಪಾರ ವರ್ಗ ಅಂದರೆ ಎಲ್ಲ ವರ್ಗಕ್ಕೂ ಅಂತ. ಸಾಮಾನ್ಯವಾಗಿ ಪ್ರಮುಖವಾದ ವರ್ಗ ಅಂದರೆ ಅದೇ ನಮ್ಮ ರೈತಾಪಿ ವರ್ಗ, ಆಮೇಲೆ ವ್ಯಾಪಾರ ಉದ್ಯಮದ ವರ್ಗ ಹಾಗೂ ರಾಜಕೀಯದ ವರ್ಗ. ಇವೆಲ್ಲರಿಗೂ ಉತ್ತಮವಾದ ಅವಕಾಶಗಳು, ಉತ್ತಮವಾದ ಒಂದು ಸ್ಥಿರತೆ, ಭದ್ರತೆಗಳು ಸಿಗುವಂಥ ಅವಧಿ ಬಹಳ ಉತ್ತಮವಾಗಿರುತ್ತೆ. ಇದು ಅವಧಿ ಕಡಿಮೆ ಎಂದು ಅನಿಸಿದರೂ ಇದರ ಪ್ರಭಾವವು ಹೆಚ್ಚಿನ ಜನರಿಗೆ ಉತ್ತಮ ಫಲವನ್ನು ಅಥವಾ ದೀರ್ಘಕಾಲದಿಂದ ಏನೇನು ನಾವು ಅಪೇಕ್ಷೆ ಪಡ್ತಾ ಇದ್ದರೂ ಅಂಥ ಒಂದು ಫಲಿತಾಂಶಗಳು, ರಿಸಲ್ಟ್ಗಳು ಈಗ ಉತ್ತಮವಾಗಿ ಬರುವಂಥ ಒಂದು ಅವಕಾಶ ಈ ಸಿಂಹದ ಕಾಲದಲ್ಲಿ ಬರುತ್ತೆ. ಸಿಂಹ ಮಾಸನ ಆಗಿರುತ್ತೆ. ಆ ಸಿಂಹ ಮಾಸದಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗೋದು ಒಂದು ಅಪರೂಪದ ಅದ್ಭುತವಾದ ಘಟನೆ. ಇದು ಹಲವಾರು ದೇಶಾನುದೇಶಗಳ ಮಧ್ಯೆ ಒಪ್ಪಂದ, ಶಾಂತಿ ಒಪ್ಪಂದಗಳು, ಜೊತೆಗೆ ಯುದ್ಧಗಳು ಸ್ವಲ್ಪ ನಿವಾರಣೆಯಾಗಿ ಅಲ್ಲಿ ಆರ್ಥಿಕವಾದ ವ್ಯವಹಾರಗಳು ಗರಿಗೆದರುವಂಥದ್ದು ಚಟುವಟಿಕೆಗಳು, ಜೊತೆಗೆ ಹಲವಾರು ವಸ್ತುಗಳ ಒಂದು ವ್ಯಾಪಾರ ಉದ್ಯಮ ನಡೆಸುವಂಥವರಿಗೆ ಅವರಿಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು, ಉದ್ಯಮದಾರರಿಗೆ, ಕೈಗಾರಿಕೆ ನಡೆಸುವವರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಸಂಬಂಧ ಚಟುವಟಿಕೆ ಮಾಡೋರಿಗೆ ಹಲವಾರು ಒಂದು ಶುಭ ಸಮಾಚಾರಗಳು, ಶುಭ ಸುದ್ದಿಗಳು ಈ ಕಾಲದಲ್ಲಿ ಬರುವಂಥದ್ದು. ಇನ್ನು ದಂಪತಿಗಳ ಮಧ್ಯೆ ದಾಂಪತ್ಯ ಭಾವನೆಗಳು ಚೆನ್ನಾಗಿರುತ್ತೆ. ಕೌಟುಂಬಿಕ ಜೀವನದ ಕೌಟುಂಬಿಕ ವಾತಾವರಣ ಉತ್ತಮವಾಗಿರುತ್ತೆ. ಇನ್ನು ಬ್ಯಾಂಕಿಂಗು, ಫೈನಾನ್ಸು, ಇನ್ಶೂರೆನ್ಸು, ಮಾರ್ಕೆಟಿಂಗ್ ಮುಂತಾದ ಈ ವಾಣಿಜ್ಯ ಚಟುವಟಿಕೆಗಳು ಅಂತ ಇರ್ತವೆ, ಅಂಥ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅವೆಲ್ಲವೂ ಈಗ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ಇರುತ್ತೆ. ಇನ್ನು ಯುವಕರು, ವಿದ್ಯಾರ್ಥಿಗಳು, ಸಾಧಕರಿಗೆ ಸಹ ಈ ಒಂದು ಅವಧಿ ಬುಧಾದಿತ್ಯ ಯೋಗ ಇರುವಂತಹದ್ದು ಈ ಬಾರಿ ಸಿಂಹರಾಶಿಯಲ್ಲಿ ಬರುವಂಥ ವಿಶೇಷವಾದ ಅವಕಾಶ ಇದು. ಈ ಹಲವಾರು ಯುವ ಜನಾಂಗಕ್ಕೆ ಹೊಸ ಅವಕಾಶಗಳು ಉದ್ಯೋಗದಲ್ಲಿ ಸಿರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಅಥವಾ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಚಾನ್ಸ್ಗಳು ಸಿಗುವಂಥದ್ದು. ಈ ರೀತಿ ಅವರವರ ಒಂದು ಏನೇನು ಕೋರಿಕೆ, ಬೇಡಿಕೆಗಳು ಇದೆ ಅದಕ್ಕೆ ಒಂದು ಗರಿಗೆದರುವಂತಹ ಒಂದು ವಾತಾವರಣ ಅಥವಾ ಅದೃಷ್ಟ ಒಲಿಯುವಂತಹ ಘಟನೆಗಳು ಇದು ಸಾರ್ವಜನಿಕವಾಗಿ, ಇಲ್ಲಿ ಆ ರಾಶಿ ಈ ರಾಶಿ ಅಂತ ಬರೋದಿಲ್ಲ, ಸಾರ್ವಜನಿಕವಾಗಿ ಬಂದಂಥ ಫಲ ಹೆಚ್ಚಿನ ಎಲ್ಲ ರಾಶಿಗಳಿಗೂ ಉತ್ತಮ ಫಲವನ್ನು ಅದು ಕೊಡಲಿದೆ. ಹಾಗಾಗಿ ಈ ಬುಧಾದಿತ್ಯ ಯೋಗದ ಲಾಭವನ್ನು ತಾವೆಲ್ಲರೂ ಪಡೆದುಕೊಳ್ಳಿ. ಇನ್ನು ನಾವು ಒಂದೊಂದಾಗಿ ಗಮನಿಸೋಣ ಈ ಬುಧನ ಸಿಂಹ ಗೋಚಾರದ ರಾಶಿಗಳ ಮೇಲೆ ಫಲ. ಮೊದಲು ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಬುಧನ ಪಂಚಮ ಸ್ಥಾನ ಆಗುತ್ತೆ. ಅಲ್ಲಿ ವಿಶೇಷವಾಗಿ ಮಿಶ್ರ ಫಲಗಳ ಸೂಚನೆ ನಿಮಗೆ ಕಂಡುಬರುತ್ತೆ. ಪಂಚಮದಲ್ಲಿ ಬುಧನು ಮಿಶ್ರ ಫಲದಾಯಕನು, ಅಂದರೆ ಅಲ್ಲಿ ನಿಮಗೆ ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಅಂಥದ್ದೇನು ಕೊರತೆ ಬರೋದಿಲ್ಲ. ಆರೋಗ್ಯದ ವಿಚಾರ, ಆರ್ಥಿಕತೆ, ವ್ಯಾಪಾರ ಎಲ್ಲ. ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು, ಬಾಂಧವ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು. ಹಾಗಾಗಿ ಅಲ್ಲಿ ಕೌಟುಂಬಿಕ ಜೀವನ, ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಮಾತಿನ ಚಕಮಕಿ, ಕಲಹಗಳು, ವಾಗ್ವಾದಗಳಾಗುವಂಥದ್ದು, ವಿಶೇಷವಾಗಿ ಹಿರಿಯರಲ್ಲೂ ಕಿರಿಯರಲ್ಲೂ ವ್ಯತ್ಯಾಸಗಳಾಗುವಂಥದ್ದು, ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮೇಲಾಧಿಕಾರಿಗಳಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಮೇಲಾಧಿಕಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಘಟನೆಗಳು ಆಗ್ತವೆ. ಮನಸ್ಸಲ್ಲಿ ಚಿಂತೆ, ಆತಂಕ, ಸಿಟ್ಟು ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಭಾವನೆ
ಮನಸ್ಸು ಮತ್ತು ಈ ಎಲ್ಲ ಸಂಬಂಧಗಳು ಬಾಂಧವ್ಯಗಳು ಇವನ್ನೆಲ್ಲ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಅತಿರೇಕದ ವರ್ತನೆ, ಅತಿ ಸಿಟ್ಟಿನ ವರ್ತನೆ, ಕ್ರೋಧ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು. ಅಥವಾ ದ್ವೇಷ ಅಸೂಯೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಯಾಕಂದರೆ ನಿಮಗೆ ದ್ವೇಷ ಅಸೂಯೆಯಿಂದ ಇತರರ ಮೇಲೆ ಏನಾರು ಅಸೂಯೆಯಿಂದ ನೀವು ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥ ಘಟನೆ ಎಲ್ಲ ಜರುಗುತ್ತೆ. ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲಿರುವ ಕಾರಣ ಈಗ ಈ ಬೇರೆ ಗ್ರಹಗಳಿಂದ ಬರುವಂಥ ನಕಾರಾತ್ಮಕ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಇವೆಲ್ಲರೂ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ. ಈ ಕಾಲದಲ್ಲಿ ನೀವು ವೈಯಕ್ತಿಕ ಜೀವನ, ಬಾಂಧವ್ಯ, ನಡವಳಿಕೆ ಜೊತೆಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ. ಯಾಕಂದರೆ ಬುಧನು ನಮ್ಮ ಮಾತನ್ನು ನಿಯಂತ್ರಕ ಮಾಡುವಂಥನು. ಆತನು ಗೋಚಾರದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾಗ ನಮ್ಮಿಂದ ಒಳ್ಳೆಯ ಮಾತನಾಡಿಸ್ತಾನೆ. ಆತನು ಗೋಚಾರದಲ್ಲಿ ವ್ಯತಿರಿಕ್ತ ಅಥವಾ ವಿರುದ್ಧ ಸ್ಥಾನದಲ್ಲಿ ಇದ್ದಾಗ ನಮ್ಮಿಂದ ಕೆಟ್ಟ ಮಾತುಗಳನ್ನು ಆಡಿಸುವಂಥದ್ದಾಗಲಿ, ಕ್ರೋಧ ಸಿಟ್ಟಿನ ಮೂಲಕ ನಾವು ಅವಾಚ್ಯಗಳನ್ನು ಬಳಸೋದಾಗಲಿ ಅಥವಾ ಇನ್ನಿತರ ಜೊತೆಗೆ ಕಲಹ ವಾಗ್ವಾದವನ್ನು ಮಾಡುವಂಥ ಒಂದು ಮೂಡನ್ನು ನಮ್ಮಲ್ಲಿ ಕೊಡ್ತಾನೆ. ಹಾಗಾಗಿ ಇವೆಲ್ಲವನ್ನು ನೀವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಈ ಒಂದು 16 ದಿನಗಳ ಅವಧಿ ಈ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗೆ. ಅಲ್ಲದೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸರಳವಾದ ಪರಿಹಾರ, ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ನಾವು ಮಾಡ್ಬೋದು. ಇನ್ನು ವೃಷಭ ರಾಶಿಗೆ ಸುಖ ಸ್ಥಾನ, ವಿಶೇಷವಾಗಿ ಅಲ್ಲಿ ಚತುರ್ಥ ಸ್ಥಾನದಲ್ಲಿ ನಮಗೆ ಲಾಭ, ಸುಖ, ಜಯ ಕೊಡುವಂತಹ ಬುಧನು ಈ ಬಾರಿ ಅದ್ಭುತವಾದ ಫಲವನ್ನು ನೀಡಲಿದ್ದಾನೆ. ಅನೇಕ ರೀತಿಯ ನಿಮಗೆ ಸಹಾಯಗಳು ಈ ಕಾಲದಲ್ಲಿ ಸಿಗುತ್ತವೆ. ಜೊತೆಗೆ ನೀವೇನೇನು ಎಕ್ಸ್ಪೆಕ್ಟ್ ಮಾಡಿದ್ದೀರ ಒಂದು ಗೋಲನ್ನು, ಆ ಗೋಲನ್ನು ಈಗ ತಲುಪಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಅದು ವಿದ್ಯಾರ್ಥಿಗಳಿಗಿರ್ಬೋದು, ಉದ್ಯೋಗಿಗಳಿಗಿರ್ಬೋದು, ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆದಾರ ಇರ್ಬೋದು, ಯಾರಾಗಿರ್ಬೋದು, ನೀವು ಒಂದು ಮನಸ್ಸಲ್ಲಿ ಯಾವುದೋ ಗೋಲನ್ನು ನಿರ್ಧಾರ ಮಾಡಿರ್ತೀರ ಅಥವಾ ಗುರಿಯನ್ನು ಒಂದು ನಿರ್ಧಾರ ಮಾಡ್ತೀರ. ಆ ಗುರಿಯನ್ನು ತಲುಪುವಂತಹ ಒಂದು ಈಗ ಖುಷಿ ನಿಮ್ಮಲ್ಲಿ ಬರುತ್ತೆ. ಅದೇ ರೀತಿ ಹಿಂದೆ ನಿಮಗೆ ಶತ್ರುಗಳಾಗಿದ್ದರೂ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ, ಅಥವಾ ಮಿತ್ರರಿಂದ ನಿಮಗೆ ಇನ್ನಷ್ಟು ಉತ್ತಮ ಬಾಂಧವ್ಯ ವೃದ್ಧಿ ಆಗುತ್ತೆ. ಪ್ರಯಾಣ, ಪ್ರವಾಸ, ದೂರ ಪ್ರವೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಪ್ರಯಾಣದ ಅವಕಾಶ ಕೆಲವರಿಗೂ ಒದಗಿ ಬರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲೂ ಜಯ ನಿಮ್ಮದಾಗುತ್ತೆ. ಅದೇ ರೀತಿ ನಿಮಗೆ ಕೆಲವೊಂದು ಶೃಂಗಾರ ಸಾಮಗ್ರಿಗಳು, ಚಿನ್ನ ಆಭರಣ, ವಸ್ತ್ರಾಭರಣ, ಭೋಗ ಸಾಮಗ್ರಿ ಮುಂತಾದವುಗಳನ್ನ ಕೊಳ್ಳುವಂಥ ಅವಕಾಶ, ಅಥವಾ ಅಂಥವು ಕೆಲವೊಂದು ನಿಮಗೆ ಕೊಡುಗೆ ಅಥವಾ ಉಡುಗೊರೆಯಾಗಿ ಸಿಗುವಂಥ ಅವಕಾಶ ಎಲ್ಲ ಬರುತ್ತೆ. ಒಟ್ಟಿನಲ್ಲಿ ಅನೇಕ ರೀತಿಯ ಅದ್ಭುತವಾದ ಉತ್ತಮ ಫಲವನ್ನು ಈ ಒಂದು ಅವಧಿಯಲ್ಲಿ ಪಡೆಯಬಹುದು. 16 ದಿನಗಳು ನಿಮ್ಮ ಜೀವನದ ಹಲವಾರು ಅದ್ಭುತ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಅದು ವೃತ್ತಿ ಜೀವನ ಇರ್ಬೋದು ಅಥವಾ ಸಾಂಸಾರಿಕ ಜೀವನ ಇರ್ಬೋದು, ಎಲ್ಲದರಲ್ಲೂ ಒಂದು ಅದ್ಭುತವಾದ ಸುಖ, ಸಮೃದ್ಧಿ ಮತ್ತು ಸಂತೋಷವನ್ನು ಕಾಣಲಿದ್ದರೆ ವೃಷಭ ರಾಶಿಯವರು. ಆಸಕ್ತಿ ಇದ್ದರೆ ಈ ಅವಧಿಯಲ್ಲಿ ನೀವು ಬುಧನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳ್ಕೋಬೋದು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ. ಅಲ್ಲಿ ತೃತೀಯ ಸ್ಥಾನದಲ್ಲಿ ನಿಮಗೆ ಹೆಚ್ಚಿನ ಏನು ಬದಲಾವಣೆಗಳು ಕಂಡು ಬರೋದಿಲ್ಲ. ಅಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಬರುವಂಥದ್ದು. ಆರ್ಥಿಕ ಮತ್ತು ಆರೋಗ್ಯದ ವಿಚಾರ ಹೆಚ್ಚೇನು ತೊಂದರೆಗಳೇನಿಲ್ಲ. ಗುರುಬಲದ ನಮಗೆ ವಿಶೇಷವಾದ ಲಭ್ಯತೆ ಈ ಕಾಲದಲ್ಲಿ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಬುಧನು ನಿಮಗೆ ವ್ಯತಿರಿಕ್ತ ಪ್ರಭಾವಗಳನ್ನು ಕೆಲವೊಮ್ಮೆ ಮಾಡ್ಬೋದು. ಅವಮಾನಕರ ಘಟನೆಗಳಲ್ಲಿ ಸಾಕ್ಷಿ ಆಗ್ಬೋದು. ಮಾತಿನ ಚಕಮಕಿ, ವೈರುಧ್ಯಗಳು ಆಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ವಿರೋಧಿಸಿದಾಗಲೇ ನೀವು ಇತರನ್ನು ವಿರೋಧಿಸುವಂತಹ ಘಟನೆಗಳು ಆಗುವಂಥದ್ದು. ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಅಲ್ಲಿ ಕೆಲವೊಮ್ಮೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಕಾನೂನು ಕ್ರಮ, ಶಿಸ್ತು ಕ್ರಮಗಳು, ಅಥವಾ ನೀವು ಇತರರ ಜೊತೆಗೆ ಭಾಗವಾದಗಳನ್ನು ಮಾಡುವಂಥದ್ದು ವೃತ್ತಿ ಕ್ಷೇತ್ರದಲ್ಲಿ ಬರುವಂಥದ್ದು. ಜೊತೆಗೆ ಸರ್ಕಾರದಿಂದ ಕೆಲವು ದಂಡನೆ, ನೋಟಿಸ್ ಇತ್ಯಾದಿ ಎಲ್ಲ ಬರುವಂಥದ್ದು. ಶತ್ರುಗಳ ಬಾಧೆ ಹೆಚ್ಚಳ ಆಗುವಂಥದ್ದು. ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳ ಪೀಡೆಗಳು ನಿಮಗೆ ಹೆಚ್ಚಳ ಆಗುವಂಥದ್ದು. ಈ ರೀತಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ನಿಮಗೆ ಇರುತ್ತೆ. ಜೊತೆಗೆ ಮನಸ್ಸಲ್ಲಿ ಚಿಂತೆ, ಒತ್ತಡ, ಭಯ ಇವುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸು, ಭಾವನೆ, ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಸರಿಯಾಗಿ ಶುದ್ಧವಾಗಿ ಇಟ್ಕೋಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಒಳ್ಳೆಯದಲ್ಲ. ಜೊತೆಗೆ ಮೂರನೇ ವ್ಯಕ್ತಿಗಳನ್ನೇನು ರಿಪೇರಿ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಬುದ್ಧಿ ಮಾತನಾಡುವಂಥ ಸ್ವಲ್ಪ ಯೋಚನೆ ಮಾಡ್ಕೋಬೇಕಾಗುತ್ತೆ. ಅದು ನಿಮಗೆ ತಿರುಗೇಟು ಆಗುವಂಥ ಸಾಧ್ಯತೆಗಳಿರುತ್ತೆ. ಇವೆಲ್ಲನ ಗಮನದಲ್ಲಿಟ್ಕೊಳ್ಳಿ ಮಿಥುನ ರಾಶಿಯವರು. ಆರೋಗ್ಯ, ಹಣಕಾಸಿಗೆ ಅಂಥದ್ದೇನು ತೊಂದರೆಗಳು ನಿಮಗೆ ಬುಧನು ಕೊಡಲಿಕ್ಕಿಲ್ಲ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧ ಶ್ಲೋಕ, ಪ್ರಾರ್ಥನೆ ನೀವು ಸಹ ಹೇಳ್ಕೋಬೋದು. ಕಟಕ ಅಥವಾ ಕರ್ಕಾಟಕ ರಾಶಿಗೆ ಈ ಬಾರಿ ಬುಧನ ಅದ್ಭುತವಾದ ಧನಸ್ಥಾನದ ಲಾಭದ ಒಂದು ಅವಕಾಶ ಸಿಗುತ್ತೆ. ಅನೇಕ ರೀತಿಯ ವ್ಯವಹಾರಗಳು ನಿಮಗೆ ಗರಿಗೆದರುತ್ತೆ. ಬೇರೆ ಬೇರೆ ಮೂಲಗಳಿಂದ ಹಣ ಕೈಗೆ ಬರುವಂಥದ್ದು, ಅಥವಾ ಬಹಳ ಕಾಲದ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಧನಗಳು ನಿಮಗೆ ಕೈಗೆ ಬರಲಿವೆ. ಹೂಡಿಕೆ ಮಾಡಿದವರಿಗೆ ಹೂಡಿಕೆಯಲ್ಲಿ ವಿಶೇಷವಾದ ಪ್ರತಿಫಲಗಳು ಬರುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಮಾಡೋರಿಗೆ ವಿವಿಧ ಮೂಲಗಳಿಂದ ಹಣ ಹರಿದು ಬರುವಂಥದ್ದು. ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು. ಹಾಗಾಗಿ ಅನೇಕ ರೀತಿಯ ಅಪರೂಪದ ಘಟನೆಗಳು ಈ ಕಾಲದಲ್ಲಿ ಜರಗಲಿವೆ. ಹಣದ ಸಮೃದ್ಧಿಯಾಗುತ್ತೆ. ವಿಶೇಷವಾದ ಇನ್ವೆಸ್ಟ್ಮೆಂಟ್ ಅಥವಾ ಉಳಿತಾಯ ಮಾಡುವಂಥ ಅವಕಾಶಗಳು ಸಿಗಲಿವೆ. ವಸ್ತ್ರಾಭರಣ, ಚಿನ್ನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಹೊರಗೆ ಬರಲಿವೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲ ನಿಮಗೆ ಬುಧನ ಈ ಬಾರಿ ಕೊಡ್ತಾ ಇದ್ದಾನೆ. ಧನಸ್ಥಾನದಲ್ಲಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿಯುಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಪ್ರಾರ್ಥನೆ ಹೇಳ್ಕೋಬೋದು. ಇನ್ನು ಸಿಂಹರಾಶಿಗೆ ಜನ್ಮಸ್ಥಾನಕ್ಕೆ ಬರುವಂಥ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ. ಅಷ್ಟೇನು ಒಳ್ಳೆಯದಲ್ಲ, ಸ್ವಲ್ಪ ಸಂಕಷ್ಟನೇ ಅಂತ ಹೇಳ್ಬೋದು. ಇದು ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ತನು ಅಂದರೆ ಆರೋಗ್ಯದ ಮೇಲೆ, ಧನ ಅಂದರೆ ಹಣಕಾಸಿನ ಮೇಲೆ, ಮನ ಅಂದರೆ ನಿಮ್ಮ ಮನಸ್ಸು, ಬಾಂಧವ್ಯಗಳ ಮೇಲೆ ಸ್ವಲ್ಪ ಮೂರರ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಬರುತ್ತೆ.
ಹಾಗಾಗಿ ಜನ್ಮಸ್ಥಾನದ ಬುಧನು ನಿಮಗೆ ಮನಸ್ಸಲ್ಲಿ ಅನೇಕ ರೀತಿಯ ಚಿಂತೆಗಳನ್ನು, ಒತ್ತಡಗಳನ್ನು ಕೊಡ್ಬೋದು. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ, ಮೇಲಧಿಕಾರಿಗಳಿಂದಲೂ ಕಿರಿಕಿರಿ, ಮನೆಯಲ್ಲಿ ಸಹ ಒಂದು ನೆಮ್ಮದಿ ಕಡಿಮೆ ಅಂತ ವಾತಾವರಣ, ಒಂದು ನಿದ್ರಾಹೀನತೆ ಬರುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಚರ್ಮದ ರೋಗ ಅಥವಾ ಚರ್ಮದ ಅಲರ್ಜಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಂಕ್ರಾಮಿಕ ಸೋಂಕುಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸೋಂಕುಗಳು ಅಥವಾ ಹವಾಮಾನ ವೈಪರೀತ್ಯದಿಂದ ಬಂದಂಥ ಶೀತ, ನೆಗಡಿ, ಜ್ವರ, ವೈರಲ್ ಫೀವರ್ ಇತ್ಯಾದಿಗಳು ಸಹ ಕಾಡ್ಬೋದಾಗಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಬೇಕು. ಜೊತೆಗೆ ನಿಮ್ಮ ವೈಯಕ್ತಿಕ ಮಾತು, ನಡವಳಿಕೆ, ಜೀವನ ಬಾಂಧವ್ಯದಲ್ಲಿ ಸಹ ಎಚ್ಚರಿಕೆ ವಹಿಸಬೇಕು. ಕಲಹ, ವಾಗ್ವಾದವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಅನಾವಶ್ಯಕ ಚರ್ಚೆ ಮಾಡೋದು, ಅನಾವಶ್ಯಕ ಕಲಹ ಮಾಡೋದು, ಅಪರಿಚಿತರಲ್ಲಿ ಏನಾದರೂ ನೀವು ವಾಗ್ವಾದ ಕೇಳೋದು, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅದೇ ರೀತಿ ಅರ್ಥನಾಶ ಅಂತ ಒಂದು ವಾಕ್ಯ ಬರುತ್ತೆ ನಿಮಗೆ. ಅಲ್ಲಿ ನಿಮಗೆ ಹಣಕಾಸಿನ ನಷ್ಟ ಆಗುತ್ತೆ, ನಿಮ್ಮದೇ ತಪ್ಪಿನಿಂದ ಅನ್ನೋ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ, ಹಣ ಅಥವಾ ಒಡೆ ವಸ್ತುಗಳು ಕಳೆದು ಹೋಗುವಂಥ ಘಟನೆ ಆಗ್ಬೋದು. ಹಾಗಾಗಿ ನಿಮ್ಮ ಆರ್ಥಿಕತೆ ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ಸ್ವಲ್ಪ ಸುಭದ್ರವಾಗಿ ಇಟ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಮಾಡಿದರೆ ಇಲ್ಲಿ ನಿಮಗೆ ಅದಕ್ಕೆ ನೀವು ದಂಡ ತೆರುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಬಗ್ಗೆ ಖಂಡಿತ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ಬುಧನ ಗೋಚಾರಾವಧಿ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರ ಅವಧಿ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಳ್ಳಿ ಈ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಗೂ ಈ ಒಂದು ಬುಧನ ಗೋಚಾರ ಅಷ್ಟೇನು ಉತ್ತಮವಾಗಿಲ್ಲ. ಸಂಕಷ್ಟದ ಒಂದು ಸ್ಥಾನ, ಅಂದರೆ 12ನೇ ಮನೆ ಅಂತ, ವ್ಯಯಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಲಿ ನಷ್ಟ ಕಷ್ಟಗಳ ಸೂಚನೆ ಕಂಡು ಬರುತ್ತೆ. ಅಲ್ಲಿ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಿಂದೆ ಲಾಭ ಆಗಿದ್ದ ವಿಚಾರ ನಷ್ಟ ಆಗ್ಬೋದು, ಅಥವಾ ಯಾರದೋ ಮಾತು ನಿಮಗೆ ಹೂಡಿಕೆ ಮಾಡಿ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ತಪ್ಪು ಮಾಹಿತಿಯಿಂದ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗೋದು, ಅಥವಾ ಯಾವುದೇ ರೀತಿಯ ಬಲಿಪಶು ಆಗುವಂಥ ಘಟನೆಗಳು ಆಗ್ಬೋದು. ಹಾಗೆ ಹಣಕಾಸಿನ ವಿಚಾರ ಮೊದಲನೇ ಎಚ್ಚರಿಕೆ ಬೇಕು. ಅದೇ ರೀತಿ ಆರೋಗ್ಯದ ಮೇಲೂ ಸಹ ಅಡ್ಡ ಪರಿಣಾಮ ಬರುತ್ತೆ. ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಅದು ನೀರಿನಿಂದ, ಹವಾಮಾನದಿಂದ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದ ಮೇಲೆ ಏರುಪೇರು ಬರ್ಬೋದು. ಅಥವಾ ಈಗಾಗಲೇ ಇದ್ದಂಥ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಲರ್ಜಿ ಇತ್ಯಾದಿಗಳು ಅದು ಬೇರೆ ಬೇರೆ ಕಾರಣಗಳಿಂದ ಅದು ಈಗ ಉಲ್ಬಣ, ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ. ಹಾಗೆಯೇ ಹಣಕಾಸು, ಆರೋಗ್ಯದಲ್ಲದೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಹಾಗೆ ಬಾಂಧವ್ಯದಲ್ಲಿ ಸಹ ಹಾಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರುವಂಥದ್ದು. ಹಿರಿಯರು, ಕಿರಿಯರು ಎರಡೂ ಕಡೆಯವರು ನಿಮ್ಮನ್ನು ನಿಷೇಧಿಸುವಂಥದ್ದಾಗಲಿ ಅಥವಾ ನಿಮ್ಮನ್ನು ನಿಂದಿಸುವಂಥ ಘಟನೆಗಳು ಆಗ್ತವೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ಅಪಜಯ, ಅಂದರೆ ನಿಮ್ಮದು ಸೋಲಾಗುವಂಥದ್ದು ಅಥವಾ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಈ ಕಾಲ ನಿಮಗೆ ಅಷ್ಟೇನು ಹೇಳಿದ್ದಲ್ಲ. ಗುರುಬಲದ ಒಂದು ರಕ್ಷಣೆ ನಿಮಗೆ ಇದೆ ಹೊರತು, ಹಾಗಾಗಿ ರವಿ ಮತ್ತು ಬುಧರು ಇಬ್ಬರು ನಷ್ಟದಲ್ಲಿ ಇರುವಂಥ ಕಾರಣ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿ ವಿವಾದ, ಕೋರ್ಟು, ಕೇಸು ಇತ್ಯಾದಿಗಳಿಗೆ ಹೋಗುವಂಥದ್ದು ಒಳ್ಳೆಯದಲ್ಲ. ಅಥವಾ ಅದಕ್ಕೆ ನೀವು ಈಗ ಇಳಿದ್ರೂ ಸಹ ಅಲ್ಲಿ ನಿಮಗೆ ಜಯ ಆಗದೆ ನಷ್ಟ, ಸೋಲು ಆಗುವಂಥದ್ದು. ಆ ಬಗ್ಗೆ ಖಂಡಿತ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯ, ಹಣಕಾಸು ಮತ್ತು ಮಾತು, ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಕಾನೂನು ವಿರೋಧಿಸುವಂಥ ಅಥವಾ ಕಾನೂನು ಭಂಗಿಸುವಂಥ ಕೆಲಸಕ್ಕೆಲ್ಲ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆಗಳು ಹೇಳ್ಕೋಬೇಕು ಕನ್ಯಾದವರು. ಇನ್ನು ತುಲಾರಾಶಿ ಅದ್ಭುತವಾದ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಅಂದರೆ ಬುಧಾದಿತ್ಯ ಯೋಗ ನಿರ್ಮಾಣ ಆಗಿದೆ. ಅಲ್ಲಿ ಆಗಲೇ ನಿಮಗೆ ಲಾಭದಲ್ಲಿ ರವಿ ಇದ್ದಾನೆ. ಈಗ ಅದಕ್ಕೆ ಒಂದು ವಿಶೇಷವಾಗಿ ಒಂದು ಅದ್ಭುತವಾದ ಫಲ ಕೊಡುವಂಥ ಬುಧನು ಸಹ ನಿಮಗೆ ಲಾಭದಲ್ಲಿ ಬರ್ತಾ ಇದ್ದಾನೆ. ಹಾಗಾಗಿ ಈ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗಿನ 16 ದಿನಗಳ ಅವಧಿ ನಿಮಗೆ ಜೀವಮಾನದ ಹಲವಾರು ಸಾಧನೆಗಳಿಗೆ ಸಹಾಯ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಾಧನೆ ಮಾಡುವಂಥ ಅವಕಾಶ, ಅಥವಾ ಸಾಧನೆಯಲ್ಲಿ ನೀವು ಗೆದ್ದಂಥ ಅನುಭವ ನಿಮಗೆ ಅವಕಾಶ ಬರ್ತವೆ. ಹಾಗಾಗಿ ಅನೇಕ ಅದ್ಭುತ ಫಲಗಳು ಈ ತುಲಾರಾಶಿಯವರಿಗೆ ಆಗುತ್ತೆ. ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ, ಕೈಗಾರಿಕೆ ಮಾಡುವ ಹಾಗೆ ಬೇರೆ ಬೇರೆ ಮೂಲಗಳಿಂದ ಹಣ ಬಂದು ಸೇರುತ್ತೆ. ಅಥವಾ ಬಹಳ ಕಾಲದಿಂದ ಸಿಗಬೇಕಾದ ಸೌಲಭ್ಯಗಳು ನಿಮಗೆ ಈಗ ಕೈ ಸೇರುತ್ತೆ. ಒಟ್ಟಿನಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ತುಲಾರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶಾದಿಗಳ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಒಂದು ಶುಭ ಕೆಲಸ ಕಾರ್ಯಗಳು ಮನೆಯಲ್ಲಿ ಈಗ ಆಗಲಿವೆ. ಹಾಗಾಗಿ ಈ ಎಲ್ಲ ತುಲಾರಾಶಿಯವರಿಗೆ ಬುಧನ ಈ ಗೋಚಾರ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗೆ ಅನೇಕ ಶುಭ ಲಾಭಗಳನ್ನು, ತಂದುಗಳನ್ನು ಕೊಳ್ಳಲಿದೆ. ಆಸಕ್ತಿ ಉಳ್ಳವರು ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಸಾಯಂಕಾಲ ಹೇಳ್ಕೋಬೋದು. ಇನ್ನು ವೃಶ್ಚಿಕ ರಾಶಿಗೆ ಕರ್ಮಸ್ಥಾನ ಅದ್ಭುತವಾದ ಸ್ಥಾನ, ವಿಶೇಷವಾದ ನಿಮಗೆ ಜಯ, ಸುಖ, ಲಾಭವನ್ನು ಕೊಡಲಿದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ, ಉದ್ಯೋಗದಲ್ಲಿರೋರಿಗೆ ಹೊಸ ಉದ್ಯೋಗ ಅಥವಾ ಹೊಸ ಬಡ್ತಿ, ಪ್ರಮೋಷನ್ ಸಿಗುವಂತಾಗಲಿ, ಅಥವಾ ಯಾವುದೇ ರೀತಿಯ ಈ MNC ಕಂಪನಿ, ವಿದೇಶಿ ಕಂಪನಿ ಅಂತ ಹೇಳ್ತೀವಿ, ಅಂಥ ವಿದೇಶಿ ಮೂಲದ ಕಂಪನಿಗಳಿಗೆ ಉದ್ಯೋಗ ಸಿಗೋದಾಗಲಿ, ಜೊತೆಗೆ ಇಲ್ಲವರಿಗೆ ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ, ವಿದೇಶದ ಒಂದು ಹುದ್ದೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶಗಳು, ಬಂಧು ಮಿತ್ರರಲ್ಲಿ ನಿಮಗೆ ಉತ್ತಮವಾದ ಒಂದು ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಗುರುಬಲದ ಅದ್ಭುತ ಅವಕಾಶ, ಜೊತೆಗೆ ಈಗ ರವಿಯ ಬಲ, ಜೊತೆಗೆ ಬುಧನ ಬೆಂಬಲ ನಿಮಗೆ ಏಕಕಾಲದಲ್ಲಿ ಅದ್ಭುತವಾದ ಫಲವನ್ನು ಕೊಳ್ಳಲಿದೆ. ದೀರ್ಘಕಾಲದ ಕನಸು ನನಸಾಗುವಂಥದ್ದು. ಇನ್ಯಾರು ಕ್ರೀಡಾಪಟುಗಳು, ಅಥ್ಲೆಟಿಕ್ಸ್, ಸ್ಪೋರ್ಟ್ ರಂಗದಲ್ಲಿ ಇರುವಂಥವ್ರದ್ದು, ಯುವ ಸಾಧಕರಿಗೆ ಸರ್ಕಾರದಿಂದ ವಿಶೇಷವಾದ ಪ್ರಶಸ್ತಿ, ಪುರಸ್ಕಾರ, ಮೆಡಲ್ಗಳು ಅಥವಾ ಅವರಿಗೆ ಸಿಗಬೇಕಾದ ಗೌರವಧನ ಇತ್ಯಾದಿ ಎಲ್ಲ ಕ್ಷಿಪ್ರವಾಗಿ ಸಿಗುವಂಥದ್ದು. ಅಲ್ಲದೆ ಬೇರೆ ಬೇರೆ ಯುವಕರು ಅಥವಾ ಯುವತಿಯರು ಯಾರಿರಲಿ ಅವರಿಗೆ ಒಂದು ವಿವಾಹದ ಒಂದು ಇಚ್ಛೆ ಇರುತ್ತೆ. ಅಂತ ವಿವಾಹ ಇಚ್ಛೆ ಉಳ್ಳವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು.
ಪ್ರೇಮಿಗಳಿದ್ರೆ ಪ್ರೇಮದ ಪ್ರಕರಣದಲ್ಲಿ ಅವರಿಗೆ ಯಶಸ್ಸು ಸಿಗುವಂಥದ್ದು. ಈ ರೀತಿ ಏನೇನೋ ನಿಮ್ಮ ಈ ಕಾಮನೆಗಳು ಇಚ್ಛೆಗಳು ಇದ್ದರೆ ಅವೆಲ್ಲೂ ಈಗ ಪೂರ್ತಿ ಆಗುವಂಥದ್ದು ಬುಧನ ಒಂದು ಆಶೀರ್ವಾದದಿಂದ, ಬುಧಾದಿತ್ಯ ಆಗೋದ್ರಿಂದ ನಿಮಗೆ ಈಗ ಸಿದ್ಧಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಯಾರು ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೋ ಅವರಿಗೆ ಈ ಕಾಲದಲ್ಲಿ ಆ ಕೆಲಸದಲ್ಲಿ ಸಕ್ಸಸ್ ರೇಟ್ ಭಾಳ ಇದೆ. ಅದು ಅವಧಿ ಕಡಿಮೆ ಇರ್ಬೋದು, 16 ದಿನ ಇರ್ಬೋದು. ಆದರೆ ಈ 16 ದಿನಗಳ ಅವಧಿಯಲ್ಲಿ ನಿಮಗೆ ಹಲವಾರು ವರ್ಷಗಳಿಂದ ಆಗದಂಥ ಕೆಲವು ದೀರ್ಘಕಾಲದಿಂದ ಆಗದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಈ ಅವಧಿಯಲ್ಲಿ ಆಗುತ್ತೆ. ಹಾಗಾಗಿ ಅದ್ಭುತವಾದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು. ಕೊನೆಗಾಲತಕ್ಕಂತಹ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಧನುಸ್ಸು ರಾಶಿಗೆ ಮಿಶ್ರ ಫಲಗಳ ಸ್ಥಾನ ನವಮ ಅಂದರೆ 9ರ ಮನೆಯಲ್ಲಿ. ಅಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಕಂಡು ಬರುತ್ತೆ. ಅಲ್ಲಿ ಅನೇಕ ರೀತಿಯ ಸಣ್ಣ ಪುಟ್ಟ ನಿಮಗೆ ಕಿರಿಕಿರಿ ಆಗುವಂಥ ಅಸಮಾಧಾನಕರ ಘಟನೆ ಆಗ್ಬೋದು, ಆರೋಗ್ಯದಲ್ಲಿ ಆಗ್ಬೋದಂಥದ್ದು, ಅಥವಾ ವೈಯಕ್ತಿಕ ಜೀವನದಲ್ಲೂ ಆಗುವಂಥದ್ದು, ಮಾತಿನಲ್ಲಿ ಅಥವಾ ನಡವಳಿಕೆಯಲ್ಲಿ ಆಗ್ಬೋದು. ಹಾಗಾಗಿ ಎಲ್ಲ ರಂಗದಲ್ಲೂ ಸ್ವಲ್ಪ ಸಂಯಮ ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಆತುರದ ನಿರ್ಧಾರ ಎಲ್ಲ ಒಳ್ಳೆಯದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವಂಥದ್ದು ಈಗ ಒಳ್ಳೆಯದಲ್ಲ. ಅಲ್ಲದೆ ಮನಸ್ಸಲ್ಲಿ ಸ್ವಲ್ಪ ಏಕಾಂಗಿತನ, ಒಂಟಿತನ, ಖಿನ್ನತೆಗಳು ಕಾಣುವಂಥದ್ದು. ಹಣದ ಖರ್ಚುಗಳು ಸ್ವಲ್ಪ ವೇಗವಾಗಿ ಆಗುತ್ತೆ, ಆದಾಯದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಹಾಗಾಗಿ ಆದಾಯ ಕೊರತೆ, ಖರ್ಚು ಹೆಚ್ಚಳ ಆಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗುವಂಥದ್ದು. ಇವೆಲ್ಲವೊಂದು ತಾತ್ಕಾಲಿಕ ಪ್ರಭಾವ, 16 ದಿನಗಳ ಅವಧಿ ಇರುವಂಥದ್ದು. ಹಾಗಾಗಿ ಇದೆಲ್ಲ ಸ್ವಲ್ಪ ನೀವು ಗಮನದಲ್ಲಿಟ್ಟುಕೊಂಡು ಹಣದ ನಿಯಂತ್ರಣ, ಮಾತಿನ ನಿಯಂತ್ರಣ, ಬಂಧುತ್ವದ ನಿಯಂತ್ರಣ ಇವೆಲ್ಲನೂ ಸ್ವಲ್ಪ ಮಾಡಿಕೊಳ್ಳಿ. ಜೊತೆಗೆ 3ನೇ ವ್ಯಕ್ತಿಗಳ ಯಾವುದೇ ವಿಚಾರಕ್ಕೆ ನೀವು ತಲೆ ಇಕ್ಕುವಂಥದ್ದು ಅಥವಾ ಅಲ್ಲಿ ನೀವು ಮಧ್ಯಪ್ರವೇಶ ಆಗುವಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ವಿರುದ್ಧವಾಗಿ ಆಗುವಂಥ ಪರಿಣಾಮ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟು ಧನುರಾಶಿಯವರು ಸ್ವಲ್ಪ ಈ ತನುಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಳಿ. ಕೊನೆಗಾಲತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಕೋಬೇಕಾಗುತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಅದ್ಭುತವಾದ ಅಷ್ಟಮ ಸ್ಥಾನ. ಬುಧನು ಈ ಸ್ಥಾನದಲ್ಲಿ ನಿಮಗೆ ಜಯ, ಸುಖ, ಲಾಭವನ್ನು ಕೊಡ್ತಾನೆ. ಆರ್ಥಿಕವಾದ ಚಟುವಟಿಕೆ ಎಲ್ಲ ಚೆನ್ನಾಗಾಗುತ್ತೆ. ಹಣಕಾಸಿನ ವಿಚಾರ ಚೆನ್ನಾಗಾಗುತ್ತೆ. ಆರೋಗ್ಯವು ಉತ್ತಮವಾಗಿದ್ದು ನಿಮ್ಮ ವೃತ್ತಿ, ವ್ಯಾಪಾರ, ಬಾಂಧವ್ಯದಲ್ಲಿ ಅನೇಕ ರೀತಿಯ ಒಂದು ಕೊಡುಗೆಗಳು ನಿಮಗೆ ಈ ಕಾಲದಲ್ಲಿ ಸಿಗಲಿವೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ನಿಮಗೆ ಕ್ಷಿಪ್ರವಾಗಿ ಮುನ್ನಡೆ ಆಗುವಂಥದ್ದು, ದೂರ ಮಾಡುವಂಥ ಅವಕಾಶ ಒಳಗೆ ಬರುವಂಥದ್ದು. ಜೊತೆಗೆ ಮನಸ್ಸಿನ ಹಲವಾರು ಕಾಲದ ಗೊಂದಲಗಳು ನಿವಾರಣೆಗೆ ಮನಸ್ಸಲ್ಲಿ ಸ್ಥಿರತೆ, ಏಕತೆಗಳು ಮಾಡುವಂಥದ್ದು. ದಂಪತಿಗಳ ಮಧ್ಯೆ, ತಂದೆ ತಾಯರ ಮಧ್ಯೆ ಅಥವಾ ಇನ್ನು ಬಂಧು ಬಾಂಧವರಲ್ಲಿ ಅತ್ಯುತ್ತಮವಾದ ಪ್ರೀತಿ ವಿಶ್ವಾಸಗಳು ಬೆಳೆಯುವಂಥ ಸುಖದ ಕ್ಷಣಗಳನ್ನು ಕಳೆಯುವಂಥದ್ದು. ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ದೂರದ ಪ್ರದೇಶಗಳಿಂದ ಉದ್ಯೋಗದ ಆಹ್ವಾನ ಬರುವಂಥದ್ದು. ಈ ರೀತಿ ಹಲವಾರು ಖುಷಿ ಕೊಡುವಂತಹ ಘಟನೆಗಳು ಈ ಕಾಲದಲ್ಲಿ ಮಕರ ರಾಶಿಯವರಿಗೆ ಆಗಲಿವೆ. ಆರೋಗ್ಯವು ಪೂರ್ಣವಾಗಿರುತ್ತದೆ. ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಮಾಡೋರು ಸಹ ವಿಶೇಷವಾದ ಲಾಭ, ಅನುದಾನಗಳು ಈಗ ಬರಲಿವೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಅದ್ಭುತವಾಗಿ ಬುಧಾದಿತ್ಯ ಯೋಗದ ಪ್ರಭಾವ ಈಗ ಸಿಗ್ತಾ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಾಲತಕ್ಕಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ಮಾಡ್ಕೋಬೋದು. ಈ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗೆ 16 ದಿನಗಳಲ್ಲಿ. ಕುಂಭರಾಶಿಗೆ ಅಷ್ಟೇನೂ ಸಮಾಧಾನಕರವಾಗಿಲ್ಲ. ಮಿಶ್ರ ಫಲಗಳ ಸ್ಥಾನ ಸಪ್ತಮ, 7ನೇ ಮನೆಯಲ್ಲಿ ಕೊಡುವಂತಹ ನಿಮಗೆ ಬುಧನು ಅನೇಕ ರೀತಿಯ ವೈಯಕ್ತಿಕ ಜೀವನದಲ್ಲೂ ಕೌಟುಂಬಿಕ ಜೀವನದಲ್ಲೂ ಏರುಪೇರುಗಳೇ ಕಾಣಬಹುದು. ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿ, ವಾಗ್ದಾಳಿಗಳು ಆರುವಂಥದ್ದು, ಅಥವಾ ಎಷ್ಟು ದಿನ ಚೆನ್ನಾಗಿದ್ದ ದಂಪತಿಯಲ್ಲಿ ಯಾವುದೇ ಒಂದು ಸಣ್ಣ ಕಾರಣದಿಂದ ಹುಳಿ ಹಿಂಡಿದ ಅನುಭವ ಆಗಿ ನಿಮಗೆ ಮನಸ್ಸಿಗೆ ಬೇಜಾರು, ಆತಂಕ ಆಗುವಂಥದ್ದು. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವಿರೋಧಾಭಾಸದ ಘಟನೆಗಳು ಆಗುವಂಥದ್ದು. ಅಥವಾ ಇಷ್ಟು ದಿನ ನಮ್ಮ ಚೆನ್ನಾಗಿದ್ದಂಥ ಬಂಧುಗಳು ನಿಮ್ಮನ್ನು ಯಾವುದೇ ಕಾರಣವಿಲ್ಲದೆ ವಿರೋಧಿಸಿದಾಗಲಿ ಅಥವಾ ನಿಮ್ಮಿಂದ ದೂರ ಹೋಗುವಂಥದ್ದಲ್ಲಿ ಘಟನೆಗಳು ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮಾತು, ನಡವಳಿಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಶುದ್ಧವಾಗಿ ಇಟ್ಕೋಬೇಕು. ವಿಶೇಷವಾಗಿ ದಂಪತಿಗಳು ಅಂದರೆ ಗಂಡ ಹೆಂಡತಿ ಸ್ವಲ್ಪ ನಿಮ್ಮಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು, ಮಾತಿನ ಚಕಮಕಿನ ಆದಷ್ಟು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಸಣ್ಣ ಪುಟ್ಟ ವಿಚಾರವನ್ನು ಇನ್ನಷ್ಟೇ ಬೆಳೆಸದೆ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ವಾಗ್ವಾದ ಮಾಡದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ನಿಮ್ಮ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಈ ಒಂದು ಕುಂಭರಾಶಿಯವರು. ಕೊನೆಗಾಲತಕ್ಕಂತಹ ಈ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಕೋಬೋದು. ಕೊನೆಯದಾಗಿ ಮೀನರಾಶಿಗೆ ಅದ್ಭುತವಾದ ಬುಧನ ಗೋಚಾರದ ಫಲ. ಷಷ್ಠದಲ್ಲಿ ವಿಶೇಷವಾಗಿ ನಿಮಗೆ 6ನೇ ಸ್ಥಾನದಲ್ಲಿರುವಂಥ ಬುಧನು ಬುಧಾದಿತ್ಯ ಯೋಗದ ಪೂರ್ಣ ಫಲವನ್ನು ನಿಮಗೆ ಕೊಡ್ತಾನೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನವರು ಉತ್ತಮವಾಗಿರುತ್ತೆ. ಬಂಧು ಬಾಂಧವರಲ್ಲಿ ಸಹ ಉತ್ತಮ ಬಾಂಧವ್ಯ ಬರುವಂಥದ್ದು. ವಸ್ತ್ರ, ಆಭರಣ, ಚಿನ್ನ, ಒಡೆಗಳನ್ನು ಕೊಳ್ಳುವಂಥದ್ದು. ದೂರ ಪ್ರಯಾಣ ಅಥವಾ ಇನ್ನಿತರ ಉದ್ಯೋಗ ಅಥವಾ ವಿದ್ಯೆಯ ಮೂಲಕವಾಗಿ ವಿದೇಶ ಪ್ರಯಾಣದ ಅವಕಾಶ ಸಿಗುವಂಥದ್ದು. ಉದ್ಯಮ ವ್ಯಾಪಾರದಲ್ಲಿ ಹೇರಳವಾದ ಲಾಭಗಳು ಬರುವಂಥದ್ದು. ಇನ್ನು ಚಿನ್ನ, ಆಭರಣ, ವಸ್ತ್ರ ಇತ್ಯಾದಿಗಳು ಕೊಳ್ಳುವಂಥ ಅವಕಾಶಗಳು. ಜೊತೆಗೆ ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶಗಳು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಅದ್ಭುತವಾದ ಅವಕಾಶಗಳು ಬುಧನು ಈ ಬಾರಿ ನಿಮಗೆ ಕೊಡ್ತಾನೆ. ಈ ಸಿಕ್ಕಿರುವಂಥ 16 ದಿನಗಳಲ್ಲಿ ಅದ್ಭುತವಾದ ಉತ್ತಮ ನಿರೀಕ್ಷೆ ಮಾಡ್ಬೋದಾಗಿದೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ವವಾದ ಈ ಬೆಳವಣಿಗೆಗಳು ಈ ಒಂದು ಬುಧನ ಗೋಚಾರದಲ್ಲಿ ಆಗಲಿದೆ. ಹಾಗಾಗಿ ತನು ಮನ ಧನಕ್ಕೆ ನಿಮಗೆ ಬುಧನು ಈಗ ಮೀನರಾಶಿಯವರಿಗೆ ಸಹಾಯ ಮಾಡ್ತದನ್ನು ಸದುಪಯೋಗಪಡಿಸಿಕೊಳ್ಳಿ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೋಬೋದು. ಇಲ್ಲಿವರೆಗೆ ಈ ಬುಧನ ಸಿಂಹ ಪ್ರವೇಶದ ಸಂಕ್ಷಿಪ್ತವಾದ ಸಾರ್ವಜನಿಕ ಫಲ ಹಾಗೂ 12 ರಾಶಿಗಳ ಒಂದು ಗೋಚಾರದ ಫಲದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಸುಮಾರು 6 ರಾಶಿಗಳಿಗೆ ಅದ್ಭುತವಾದ ಉತ್ತಮ ಫಲ ಬಂದಿದೆ. 3 ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ ಅಥವಾ ಮಧ್ಯಮ ಫಲ ಬಂದಿದೆ. ಮತ್ತು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟದಾಯಕ, ಸ್ವಲ್ಪ ಹೆಚ್ಚು ಕಠಿಣವಾದ ಫಲಗಳು ವ್ಯಕ್ತವಾಗಿವೆ.
ಈ ಸಮ್ಮಿಶ್ರ ಮತ್ತು ಸಂಕಷ್ಟ ಫಲವನ್ನು ಯಾರು ಆತಂಕ ಪಡಬೇಕಾಗಿಲ್ಲ. ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಅನುಸರಿಸಬಹುದು. ಈ ಬುಧನ ಸಂಕೇತವಾಗಿ ವಿಶೇಷವಾಗಿ ಗಣೇಶನನ್ನು ಪ್ರತಿನಿಧಿಸ್ತಾರೆ. ಗಣೇಶನ ಪ್ರತಿನಿಧಿಸುವಂತಹ ಬುಧ ಗ್ರಹದಲ್ಲಿ ವಿಶೇಷವಾಗಿ ಗಣೇಶನ ಭಕ್ತಿ, ಗಣೇಶನ ಅಷ್ಟೋತ್ತರ ಶತನಾಮ, ಗಣೇಶನ ಅಥರ್ವ ಶೀರ್ಷದ ಶ್ಲೋಕ ಪಠನೆ, ಈ ರೀತಿ ನಿಮಗೆ ಒಪ್ಪುವಂಥ ಯಾವುದೇ ರೀತಿಯ ಗಣೇಶನ ಭಕ್ತಿಯನ್ನು ಮಾಡಿ ಗಣೇಶನ ದೇವಾಲಯಕ್ಕೆ ಬುಧವಾರದ ಸಂದರ್ಶನ ಮಾಡಿ ಗರಿಕೆ, ಹುಲ್ಲನ್ನು, ಹೂವನ್ನು ಇತ್ಯಾದಿಗಳನ್ನು ಅರ್ಪಣೆ ಮಾಡುವಂಥದ್ದು. ಗಣೇಶನ ಅಷ್ಟೋತ್ತರ ಶತನಾಮ, ಗಣೇಶನ ಇನ್ನಿತರ ಯಾವುದೇ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು ಅಥವಾ ಅಥರ್ವ ಶೀರ್ಷ ಮುಂತಾದವುಗಳನ್ನು ಸಾಧ್ಯವಾದಷ್ಟು ಪಠನೆ ಮಾಡೋದ್ರಿಂದ ಈ ಯಾರೆಲ್ಲ ಈ ಮಿಶ್ರ ಫಲ ಅಥವಾ ಕಂಟಕ ಫಲ ಇತ್ಯಾದಿಗಳು ಹೊಂದರಿಗೆ ಬುಧನ ಒಂದು ಅನುಗ್ರಹ ಆಗುತ್ತೆ. ಅದೇ ರೀತಿ ಗಣೇಶನ ಬಳಿಕ ಇನ್ನೊಂದು ವಿಷ್ಣು ಶಕ್ತಿ ಅಥವಾ ವಿಷ್ಣು ನಾರಾಯಣ ಅನ್ನುವಂಥದ್ದು. ನಾರಾಯಣನ ಸಹ ಬುಧನ ಒಂದು ಅಧಿದೇವತೆಯಾಗಿ ಹೊರಹೊಮ್ಮುವಂಥ ಅತಿ ಪ್ರಭಾವಶಾಲಿ ದೇವತೆ. ಹಾಗಾಗಿ ಈ ಒಂದು ಈ ನಾರಾಯಣನ ಅಥವಾ ವಿಷ್ಣುವಿನ ಆರಾಧನೆಯನ್ನು ಭಗವಂತನ ಸಹ ಆರಾಧನೆ ಮಾಡುವಂಥದ್ದು. ಯಾರಿಗೆ ಗಣೇಶನ ಮೇಲೆ ವಿಶೇಷವಾದ ಒಲವು ಭಕ್ತಿ ಇದೆ ಅಂಥವ್ರು ಗಣಪತಿ ಭಕ್ತಿ ಓಂ ಗಂ ಗಣಪತಿ ಅನ್ನೋ ಮಂತ್ರವನ್ನು ಹೇಳ್ಕೊಬೋದು. ಯಾರಿಗೆ ನಾರಾಯಣದ ವಿಷ್ಣುವಿನ ಅನುಗ್ರಹ ಅಥವಾ ವಿಷ್ಣುವಿನ ಒಂದು ಕುಲದೇವತೆಯಾಗಿ ಇಟ್ಕೊಂಡಿದ್ದಾರೋ ಅಂಥವರಿಗೆ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ ಮುಂತಾದ ಈ ವಿಶೇಷವಾದ ಮಂತ್ರಗಳು ಸಹಾಯಕ್ಕೆ ಬರ್ತವೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಈ ಗಣೇಶ ಮತ್ತು ನಾರಾಯಣರ ಭಕ್ತಿಯನ್ನು ಮಾಡುವಂಥದ್ದು. ಜೊತೆಗೆ ಬುಧನ ಭಕ್ತಿ ಕೆಲವರಿಗೆ ಈ ನವಗ್ರಹ ಸ್ತೋತ್ರ ಎಲ್ಲ ಗೊತ್ತಿರುತ್ತೆ. ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ವೇದವ್ಯಾಸರಿಂದ ರಚಿತವಾದ ನವಗ್ರಹ ಸ್ತೋತ್ರದ ಈ ಬುಧನಿಗೆ ಸಂಬಂಧಿತವಾದ ಶ್ಲೋಕ. ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿಕೊಂಡು ಹೇಳುತ್ತದೆ. 5 ಅನ್ನೋದು ಬುಧನ ಒಂದು ಸಾಂಕೇತಿಕವಾದ ಸಂಖ್ಯೆ. ಅದೇ ರೀತಿ ಈ ಪೀಡಾ ಪರಿಹಾರ ಶ್ಲೋಕ ಅಂತ ಇರುತ್ತೆ. ಆ ಪೀಡಾ ಪರಿಹಾರ ಶ್ಲೋಕವನ್ನು ಸಹ 5 ಬಾರಿ ಜಪ ಮಾಡುವಂಥದ್ದು. ಅದೇ ರೀತಿ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧಃ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧಃ ಅಂತ ಹೇಳಿ ಬುಧನ ಒಂದು ಪೀಡೆ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡುವಂಥ ಸರಳವಾದ ಶ್ಲೋಕ. ಅದೇ ರೀತಿ ಈ ಭಕ್ತಿ ಮಾರ್ಗ ಧರ್ಮ ಮಾರ್ಗದಂತೆ ಬುಧನ ಶ್ಲೋಕಗಳನ್ನು ಅಥವಾ ಬುಧನ ಅಷ್ಟೋತ್ತರಗಳನ್ನು ಸಹ ಹೇಳ್ಕೊಬೋದು. ಇನ್ನು ಬುಧನಿಗೆ ಸಂಬಂಧಿಸಿದ ಧಾನ್ಯ ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಅಂತ ಮೂಂಗ್ ಅಂತ ಹೇಳ್ತಾರೆ. ಅಂತ ಹೆಸರು ಕಾಳು ಅಥವಾ ಹೆಸರು ಬೇಳೆ ಮಾಡಿದಂತಹ ಯಾವುದೇ ರೀತಿಯ ಆಹಾರ ಪದಾರ್ಥಗಳು ಅಥವಾ ಅಂಥ ಬೇಳೆ ಕಾಳುಗಳಿಗೆ ಅನಾಥಾಶ್ರಮಕ್ಕೆ, ಬಡಗರಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಅವಶ್ಯಕತೆ ಉಳ್ಳವರಿಗೆ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಬುಧನಿಗೆ ಸಂಬಂಧಿತವಾಗಿ ವಿಶೇಷವಾಗಿ ಹಸಿರು ಬಟ್ಟೆಗಳು, ಹಸಿರು ಸೊಪ್ಪು ತರಕಾರಿಗಳು ಇವೆಲ್ಲ ಬುಧನ ಕಾರ್ಯಕರ್ತರು ಮಾಡ್ತಾರೆ. ಅದೇ ರೀತಿ ಈ ಪುಸ್ತಕ ಮತ್ತು ಸ್ಟೇಷನರಿ ಯಾರಿಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಬೇಕಾಗುತ್ತೆ ಅಂಥ ಪುಸ್ತಕ ಮತ್ತು ಸ್ಟೇಷನರಿ ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಇಂಥದ್ರಲ್ಲಿ ಯಾವುದೇ ಒಂದು ರೀತಿಯ ದಾನ ಧರ್ಮಗಳನ್ನು ಸಹ ಉತ್ತಮ ವ್ಯಕ್ತಿಗಳಿಗೆ ದಾನವನ್ನು ಕೊಡುವಂಥದ್ದು. ಹಾಗೆಯೇ ಈ ವಿಶೇಷವಾಗಿ ಬುಧನ ಕಾರಕತ್ವ ತೃತೀಯ ಲಿಂಗಿಗಳ ಜೊತೆಗೆ ಅನ್ವಯ ಆಗಿರುವ ಕಾರಣ ತೃತೀಯ ಲಿಂಗಿಗಳನ್ನು ಗೌರವಿಸಿದಾಗಲೇ ಅವರಿಗೆ ಬುಧವಾರದಂದು ಒಂದು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿಯ ಹಣಕಾಸಿನ ಸಹಾಯವನ್ನು, ಕಾಣಿಕೆಯನ್ನು ಇತ್ಯಾದಿಯನ್ನು ಕೊಡುವಂಥದ್ದು. ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಮಾಡದಂತೆ ಮುನ್ನೆಚ್ಚರಿಕೆಯಿಂದ ಅವರಿಗೆ ತೃಪ್ತಿ ಪಡುವಂಥ ಕೆಲಸಗಳನ್ನು ಮಾಡುವಂಥದ್ದು. ಈ ರೀತಿ ಈ ಬುಧನ ದೋಷ ನಿವಾರಣೆಗಾಗಿ ಭಕ್ತಿ ಮಾರ್ಗವಿದೆ, ಧರ್ಮ ಮಾರ್ಗ ಇದೆ, ಧ್ಯಾನ ಮಾರ್ಗ ಇದೆ ಅಥವಾ ಇನ್ನಿತರ ಆದರೆ ನಿಮಗೆ ಸ್ತೋತ್ರಾದಿ ಮುಂತಾದಿಗಳ ಮಾರ್ಗಗಳಿಂದ ನೀವು ದೋಷವನ್ನು ಕಳ್ಕೊಬೋದು. ತಮಗೆಲ್ಲರಿಗೂ ಈ ಬುಧಾದಿತ್ಯ ಯೋಗದ ಅಪರೂಪದ ಸನ್ನಿವೇಶದಲ್ಲಿ ಈ ಆಗಸ್ಟ್ 22ರಿಂದ ಸೆಪ್ಟೆಂಬರ್ 7ರವರೆಗಿನ ಬುಧನ ಸಿಂಹ ಗೋಚಾರವು ಯಶಸ್ಸು, ಕೀರ್ತಿ, ಜಯ, ಲಾಭ, ವಿದ್ಯಾಬುದ್ಧಿ ಸಿದ್ಧಿಗಳನ್ನು ತಂದುಕೊಡಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿದ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾಂ ಸನ್ಮಂಗಲಾನಿ ಭವಂತು.